राष्ट्रगीत शुरू कर। भारत भाग्य विधाता, पंजाब सिंधु गुजरात मराठा द्राविड़ उत्कल गंगा, विंध्य हिमाचल यमुना गंगा उच्चल जलधि तरंगा। तव शुभ नामे जागे, तव शुभाशिष मागे, गाहे तव जय गाथा। जनगण मंगलदायक जय हे भारत भाग्य विधाता। जय हे जय हे जय हे जय 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 हे। तिरंगा प्यारा झंडा ऊंचा रहे हमारा। रैत गीते ಇಂದಿನ ಪಥಸಂಚಲನದಲ್ಲಿ ಒಟ್ಟು ಹೆಸರುಗಳನ್ನು ಹೇಳುವುದಿಲ್ಲ. ಕಾರಣ ಪಥಸಂಚಲನದಲ್ಲಿ ಸ್ಪರ್ಧೆ ಇರುವುದರಿಂದ ಈಗಾಗಲೇ ಅಂಕಿಗಳನ್ನು ತಂಡಕ್ಕೆ ಸಂಖ್ಯೆಗಳನ್ನು ನೀಡಲಾಗಿದೆ. सेंट आंटोनी आंग्ल प्रैमरी स्कूल शिरसी वाद्य ತಂಡ ನೇತೃತ್ವ ಮಿಶ್ಕಾ ಉದಾಸಿ ಈ ಸಂಭ್ರಮದ ಗಣರಾಜ್ಯೋತ್ಸವದಲ್ಲಿ ಪಾಲ್ಗೊಂಡಂತಹ ಒಟ್ಟು 46 ತಂಡಗಳು ಅತ್ಯುತ್ತಮವಾದಂತಹ ಪಥಸಂಚಲನದಲ್ಲಿ ಪಾಲ್ಗೊಂಡ ತಂಡಗಳಿಗೆ ಮಾನ್ಯ ಉಪವಿಭಾಗಾಧಿಕಾರಿಗಳು ಗೌರವ ರಕ್ಷೆಯನ್ನು ನೀಡಿದ್ದಾರೆ. ಗೌರವ ರಕ್ಷೆಯನ್ನು ಅವರಿಂದ ಪಡೆದಿದ್ದಾರೆ. ಆಗಮಿಸಿದಂತಹ ಎಲ್ಲ ಸಾರ್ವಜನಿಕರಿಗೆ, ಗೌರವಾನ್ವಿತರಿಗೆ, ವೇದಿಕೆ ಮೇಲೆ ಹಾಜರಾಗಿರುವ ಗಣ್ಯರಿಗೆ ಇವತ್ತಿನ ಗಣರಾಜ್ಯೋತ್ಸವದ ಅಂಗವಾಗಿ ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತಾ ಮುಂದಿನ ಕಾರ್ಯಕ್ರಮದೆಡೆಗೆ ನಾವು ಸಾಗುತ್ತಾ ಇದ್ದೇವೆ. ಪಥಸಂಚಲನದಲ್ಲಿ ಪಾಲ್ಗೊಂಡಂತಹ ಎಲ್ಲ ತಂಡಗಳಿಗೆ ಕೃತಜ್ಞತೆಗಳು, ಅಭಿನಂದನೆಗಳು. ತಂಡ ಸಂಖ್ಯೆ 1 ವಹಿಸಿದ್ದಾರೆ ರಾಠೋಡ್ ಸರ್. ಅವರ ಟೀಮ್ ಗೌರವ ರಕ್ಷೆಯನ್ನ ಮಾನ್ಯ ಉಪವಿಭಾಗಾಧಿಕಾರಿಗಳಿಗೆ ಮತ್ತು ಎಲ್ಲ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಗಣ್ಯರಿಗೆ ಗೌರವ ರಕ್ಷೆಯನ್ನು ನೀಡುತ್ತಾ ಇದೆ. ಎರಡನೇ ತಂಡ ರವೀಂದ್ರ ಕರ್ನಲ್ ನೇತೃತ್ವದ ತಂಡ, ತಂಡ ಸಂಖ್ಯೆ 2. ತಂಡ ಸಂಖ್ಯೆ 3 ಶ್ರೀ ಅಶೋಕ್ ಗೌಡ ಅವರ ನೇತೃತ್ವದಲ್ಲಿ. ತಂಡ ಸಂಖ್ಯೆ 4 ಸುದೀಪ್ ಮಾಳಿ. ತಂಡ ಸಂಖ್ಯೆ 4 ಸುದೀಪ್ ಮಾಳಿ ನೇತೃತ್ವದ ತಂಡ ಗೌರವ ರಕ್ಷೆಯನ್ನು ನೀಡ್ತಾ ಇದೆ. ತಂಡ ಸಂಖ್ಯೆ 5 ನೇತೃತ್ವದ ತಂಡ ತಂಡ ಸಂಖ್ಯೆ 6 ನಾಯಕಿ ಕುಮಾರಿ ಪ್ರಿಯಾ ಡಿ ನಾಯ್ಕ್ ಗೌರವ ರಕ್ಷೆಯನ್ನು ನೀಡ್ತಾ ಇದೆ.
ಸಂಖ್ಯೆ 7 ಪ್ರಥಮೇಶ್ ನಾಯ್ಕ್ ನೇತೃತ್ವದ ತಂಡ ಬಾವುಟ ತಂಡವಾಗಿ ಗೌರವ ರಕ್ಷೆ ನೀಡುತ್ತಿರುವಂತಹ ಪ್ರಥಮೇಶ್ ನಾಯ್ಕ್ ತಂಡ. ತಂಡ ಸಂಖ್ಯೆ 8 ಸೇವಾದಳ ತಂಡ ಮೇಘನಾ ಡಿ ವೈದ್ಯ ನೇತೃತ್ವದ ತಂಡ. ತಂಡ ಸಂಖ್ಯೆ 8 ಸೇವಾದಳ ತಂಡವಾಗಿ ಮೇಘನಾ ಡಿ ವೈದ್ಯ ಇದರ ನೇತೃತ್ವವನ್ನು ವಹಿಸಿದ್ದಾಳೆ. ಗೌರವ ರಕ್ಷೆಯನ್ನ ನೀಡುತ್ತಿರುವ ತಂಡ ಸಂಖ್ಯೆ 8 ನಾಯಕಿ ಮೇಘನಾ ಡಿ ವೈದ್ಯ. ತಂಡ ಸಂಖ್ಯೆ 9 ಸೇವಾದಳ ತಂಡ ಇದರ ನೇತೃತ್ವವನ್ನು ವಹಿಸಿದ್ದಾರೆ. ಸೇವಾದಳ ತಂಡವಾಗಿ ತಮ್ಮ ಮುಂದೆ ಗೌರವ ರಕ್ಷೆಯನ್ನು ನೀಡುತ್ತಿರುವ ತಂಡ ಸಂಖ್ಯೆ 9. ತಂಡ ಸಂಖ್ಯೆ 11 ಸೇವಾದಳ ತಂಡ ಸೃಷ್ಟಿ ತಂಡದ ನೇತೃತ್ವವನ್ನು ವಹಿಸಿದ್ದಾಳೆ. ತಂಡ ಸಂಖ್ಯೆ 11 ಗೌರವ ರಕ್ಷೆಯನ್ನು ನೀಡ್ತಾ ಇದೆ. 12ನೇ ತಂಡವಾಗಿ ನೇತೃತ್ವವನ್ನು ವಹಿಸಿದ್ದಾಳೆ ಮಾನಸ. ತಂಡ ಸಂಖ್ಯೆ 12 ಗೌರವ ರಕ್ಷೆ ನೀಡ್ತಾ ಇದೆ. ನಾಯಕಿ ಮಾನಸ. ತಂಡ ಸಂಖ್ಯೆ 13 ಮೆಹರ್ ತಾಜ್. ತಂಡ ಸಂಖ್ಯೆ 14 ಈಗ ಗೌರವ ರಕ್ಷೆ ನೀಡುತ್ತಿರುವ ತಂಡ ಸಂಖ್ಯೆ 14 ನಾಯಕಿ ಶಿಲ್ಪ. ಆಗಮಿಸುತ್ತಿರುವ ತಂಡ ಸಂಖ್ಯೆ 15 ನಾಯಕಿ ನಿಶಾ. ಸೇವಾದಳ ತಂಡ ನಾಯಕಿ ನಿಶಾ. ಗೌರವ ರಕ್ಷೆ ನೀಡುತ್ತಾ ಸಾಗುತ್ತಿರುವಂತಹ ಈ ತಂಡ ಸಂಖ್ಯೆ 15 ಆಗಮಿಸುತ್ತಿರುವ ತಂಡ 17ನೇ ತಂಡ ಸೇವಾದಳ ತಂಡ. ತಂಡ ಸಂಖ್ಯೆ 18 ನೇತೃತ್ವವನ್ನು ವಹಿಸಿದ್ದಾರೆ ಮಹಮ್ಮದ್. ತಂಡ ಸಂಖ್ಯೆ 19 ಜನನಾಯಕ. ಮುಂದಿನ 28ನೇ ತಂಡವಾಗಿ ಆಗಮಿಸ್ತಾ ಇದೆ ಸ್ಕೌಟ್ ತಂಡ. ರತನ್ ಇದರ ನೇತೃತ್ವವನ್ನು ವಹಿಸಿದ್ದಾನೆ. ರತನ್
ಕಾರ್ತಿಕ್ ತಂಡದ ನಾಯಕ. 30ನೇ ತಂಡವಾಗಿ ಸ್ಕೌಟ್ಸ್ ತಂಡ. ಮೂರನೇ ತಂಡ ಕನ್ನಿಕಾ ನೇತೃತ್ವದ ಗಣರಾಜ್ಯೋತ್ಸವದ ಈ ಸಂಭ್ರಮದ ಪಥಸಂಚಲನ ವೀಕ್ಷಿಸಲು ಆಗಮಿಸಿರುವಂತಹ ಎಲ್ಲ ಸಾರ್ವಜನಿಕರಿಗೆ ಗೌರವಪೂರ್ವಕ ಸ್ವಾಗತ. ತಂಡದಲ್ಲಿ 34ನೇ ತಂಡವಾಗಿ ಸಲೋನಿ ನೇತೃತ್ವದ ಸಮವಸ್ತ್ರ ತಂಡ ಗೌರವ ರಕ್ಷೆಯನ್ನು ನೀಡುತ್ತಾ ಇದೆ. ಮೂವತ್ತೈದನೆಯ ತಂಡವಾಗಿ ಸಿಂಚನ. ಒಟ್ಟು 46 ತಂಡಗಳು ಇಂದು ಪಥಸಂಚಲನದಲ್ಲಿ ಈ ಸ್ಪರ್ಧೆಯಲ್ಲಿ ಪಾಲ್ಗೊಳ್ತಾ ಇದೆ. 36ನೇ ತಂಡವಾಗಿ ಶಿವಂ ನೇತೃತ್ವದ ಸಮವಸ್ತ್ರ ತಂಡ. ಸಮವಸ್ತ್ರ ತಂಡ 38 ಪಥಸಂಚಲನದಲ್ಲಿ ಗೌರವ ರಕ್ಷೆಯನ್ನು ನೀಡುತ್ತಾ ಸಾಗ್ತಾ ಇದೆ ಸಮವಸ್ತ್ರ ತಂಡಗಳು. 39ನೆಯ ಸಮವಸ್ತ್ರ ತಂಡವಾಗಿ ನೇತೃತ್ವ ವಹಿಸಿದ್ದಾಳೆ ಕವನ. ಗಣರಾಜ್ಯೋತ್ಸವದ ಈ ಸಂಭ್ರಮದ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಜೊತೆಯಾದ ಎಲ್ಲ ಸಾರ್ವಜನಿಕರಿಗೆ ಗೌರವಪೂರ್ವಕ ಸ್ವಾಗತ. ನೇತೃತ್ವದ ಸಮವಸ್ತ್ರ ತಂಡ. ನಲವತ್ತನೆಯ ತಂಡವಾಗಿ ಗನಮಿ ನೇತೃತ್ವದ ಸಮವಸ್ತ್ರ ತಂಡ. ಗನಮಿ ನೇತೃತ್ವದ ಸಮವಸ್ತ್ರ ತಂಡ. ಅನನ್ಯ ನೇತೃತ್ವದ ಸಮವಸ್ತ್ರ ತಂಡ. ತಂಡ ಸಂಖ್ಯೆ 41. ಖುಷಿ ನೇತೃತ್ವದ ವಾದ್ಯ ತಂಡ ಗೌರವ ರಕ್ಷೆ ನೀಡ್ತಾ ಇದೆ. ತಂಡ ಸಂಖ್ಯೆ 42. ತಂಡ ವಾದ್ಯ ತಂಡ ಖುಷಿ ನೇತೃತ್ವದ 42ನೆಯ ತಂಡ. ತಂಡವಾಗಿ ಮೊಹಮ್ಮದ್ ನೇತೃತ್ವದ 43ನೆಯ ವಾದ್ಯ ತಂಡ. ವಾದ್ಯ ತಂಡ ಮೊಹಮ್ಮದ್ ನೇತೃತ್ವದ ತಂಡ ಸಂಖ್ಯೆ 43. ನೇತೃತ್ವದ ಇಕ್ರಾ ಆಂಗ್ಲ ಮಾಧ್ಯಮ ಶಾಲೆ ಮುಸ್ಲಿಂ ಗಲಿಯ ವಾದ್ಯ ತಂಡ. ಈಗಾಗಲೇ ಕೃಷಿ ಶಿಕ್ಷಕರ ಮಾದರಿ ಶಾಲೆ ನಡೆಸುವ ವಾದ್ಯ ತಂಡ ನಮ್ಮ ಮುಂದೆ ಮೊಹಮ್ಮದ್ ಕೈ ನೇತೃತ್ವದ ಇಕ್ರಾ ಆಂಗ್ಲ ಮಾಧ್ಯಮ ಶಾಲೆ ಮುಸ್ಲಿಂ ಗಲಿಯ 5 ತಂಡಗಳು ಪಥಸಂಚಲನದಲ್ಲಿ ಪಾಲ್ಗೊಳ್ತಾ ಇದೆ. ಈಗ ತಮ್ಮ ಮುಂದೆ ಪ್ರತಿಜ್ಞಾ ಧರೇಶ್ವರ್ ನೇತೃತ್ವದ ಆವೇಮರಿಯ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿನಿಯರ ಮತ್ತು ವಿದ್ಯಾರ್ಥಿಗಳ ವಾದ್ಯ ತಂಡ. ಈಗ ಆಗಮಿಸುತ್ತಿರುವಂತಹದ್ದು 45ನೆಯ ತಂಡವಾಗಿ ಮಿಷ್ಕಾ ಉದಾಸಿ ನೇತೃತ್ವದ ಸೆಂಟ್ ಆಂಟೋನಿ ಆಂಗ್ಲ ಪ್ರೈಮರಿ ಸ್ಕೂಲ್ ಸೇರಿಸಿ ತಂಡ ಆಗಮಿಸ್ತಾ ಇದೆ. ಪಥಸಂಚಲನದಲ್ಲಿ ಸಾಗುತ್ತಿರುವಂತಹ ತಂಡ ಆವೇಮರಿಯ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳ ವಾದ್ಯ ತಂಡ. ಧನ್ಯವಾದಗಳು ತಂಡಕ್ಕೆ. ಅವಕಾಶ ದೊರೆತದ್ದು ನನ್ನ ಸೌಭಾಗ್ಯವೆಂದು ಭಾವಿಸುತ್ತೇನೆ. ಇಂತಹ ಅತ್ಯಂತ ಅಪರೂಪದ ಅವಕಾಶವನ್ನು ಕಲ್ಪಿಸಿರುವ ನನ್ನ ದೇಶದ ಸಂವಿಧಾನದ ಕುರಿತು
ಬಂದಿರುವ ಈ ಕ್ಷಣಕ್ಕಾಗಿ ನಮ್ಮ ಪೂರ್ವಜರು ಮಾಡಿರುವ ಮಹಾನ್ ತ್ಯಾಗ, ರೂಪಿಸಿದ ಹೋರಾಟಗಳು ಮತ್ತು ಅವರು ದೇಶದ ಭವಿಷ್ಯಕ್ಕಾಗಿ ಕಂಡ ಕನಸುಗಳನ್ನು ನಾವೆಲ್ಲರೂ ನೆನಪಿಸಿಕೊಳ್ಳಲೇಬೇಕು. ಜನವರಿ 26 ಕೇವಲ ರಾಷ್ಟ್ರೀಯ ಹಬ್ಬವಾಗಿದೆ, ಭಾರತೀಯರ ಹೆಮ್ಮೆಯ ಮತ್ತು ಆತ್ಮಾಭಿಮಾನದ ಪ್ರತಿಬಿಂಬದ ಕ್ಷಣವಾಗಿದೆ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಮತ್ತು ನ್ಯಾಯದ ಮೌಲ್ಯಗಳನ್ನು ನಮ್ಮ ಬದ್ಧತೆಯನ್ನಾಗಿ ಮತ್ತು ಜೀವನದ ಪದ್ಧತಿಯನ್ನಾಗಿ ಪುನರುಚ್ಚರಿಸುವ ಈ ಸಂದರ್ಭ ನಮ್ಮದಾಗಿದೆ. ಪರಕೀಯ ದಾಸ್ಯದಿಂದ ರಾಜಕೀಯ ಸ್ವಾತಂತ್ರ್ಯವನ್ನು ಪಡೆದು ತನ್ನದೇ ಆದ ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ ಮತ್ತು ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ನಮ್ಮ ಭಾರತ ದೇಶವು 1950 ಜನವರಿ 26ರಂದು ಅಂದರೆ ಇದೇ ದಿನದಂದು ಅತ್ಯಂತ ಗೌರವದಿಂದ ನಮ್ಮ ಸಂವಿಧಾನವನ್ನು ಅಳವಡಿಸಿಕೊಂಡಿದ್ದೇವೆ. ಸಂವಿಧಾನವು ಕೇವಲ ದಾಖಲೆಯಾಗಿರದೆ ಜನರ ನಂಬಿಕೆ ಮತ್ತು ಆಕಾಂಕ್ಷೆಗಳ ಸಾಕಾರವಾಗಿದೆ. ಸಮಾನತೆ, ಸ್ವಾತಂತ್ರ್ಯದ ಸಂಕಲ್ಪನೆಯನ್ನು ರಾಜಕೀಯ ವಲಯದಲ್ಲಿ ಮಾತ್ರವಲ್ಲದೆ ನಮ್ಮ ವೈಯಕ್ತಿಕ ಅಸ್ತಿತ್ವವನ್ನು ತರಲು ಸಂವಿಧಾನವನ್ನು ರಚಿಸಲಾಗಿದೆ. ಉದಾಹರಣೆಗೆ ಕಾಲಂ 14, 15 ಮತ್ತು 17ರ ಮೂಲಕ ನಮ್ಮ ವೈಯಕ್ತಿಕ ಜೀವನವನ್ನು ತಾರತಮ್ಯವನ್ನು ನಿಷೇಧಿಸಿದೆ. ಸಮಾನತೆಯನ್ನು ಎಲ್ಲೆಡೆ ತರಲಾಗಿದೆ. ಈ ನಮ್ಮ ಸಂವಿಧಾನವು ಪ್ರತಿಯೊಬ್ಬ ಭಾರತೀಯರು ಸ್ವಾತಂತ್ರ್ಯದ ಹಕ್ಕು, ಸಮಾನತೆಯ ಹಕ್ಕು, ಧಾರ್ಮಿಕ ಹಕ್ಕು ಹಾಗೂ ಇನ್ನಿತರೆ ಮೂಲಭೂತ ಹಕ್ಕುಗಳನ್ನು ಸರ್ವರಿಗೂ ಖಾತರಿಪಡಿಸುವುದರ ಜೊತೆಗೆ ಭಾರತದ ಏಕತೆ ಮತ್ತು ಸಮಗ್ರತೆಯನ್ನು ಎತ್ತಿಹಿಡಿಯಲು, ಭಾರತೀಯ ವೈವಿಧ್ಯತೆಯನ್ನು ಗೌರವಿಸಲು ಮತ್ತು ಎಲ್ಲ ವೈವಿಧ್ಯತೆಗಳ ನಡುವೆಯೂ ರಾಷ್ಟ್ರವನ್ನು ಪ್ರಗತಿಯತ್ತ ಕೊಂಡೊಯ್ಯಬೇಕಾಗುವ ನಾವು ಇವತ್ತು ಭಾರತದ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಶಾಸಕಾಂಗದ ಕೊಡುಗೆ ಅದ್ವಿತೀಯವಾದಂತಾಗಿದೆ. ನಮ್ಮ ಕಾರ್ಯಾಂಗದ ಕೊಡುಗೆ ನಾವು ಅವಿಸ್ಮರಣೀಯವಾದಂತಾಗಿದೆ. ನಾನು ಅದರ ವಿಶ್ಲೇಷಣೆಯನ್ನು ಇಲ್ಲಿ ಮಾಡುವುದಕ್ಕೆ ಹೋಗುವುದಿಲ್ಲ. ನಾನು ಕರ್ನಾಟಕ ವಿಧಾನಸಭೆಯ ಅಧ್ಯಕ್ಷನಾದಂತಹ ಸಂದರ್ಭದಲ್ಲಿ ಅಧಿವೇಶನದಲ್ಲಿ 5 ದಿನಗಳ ಕಾಲ ಸುದೀರ್ಘ ಚರ್ಚೆಯನ್ನು ಮಾಡಿದ್ವಿ. ಇಡೀ ದೇಶದಲ್ಲಿ ಯಾವಾಗಲೂ ವಿಧಾನಸಭೆ ಮೊದಲ ಬಾರಿಗೆ ಸಂವಿಧಾನದ ಬಗ್ಗೆ ಚರ್ಚೆ ಮಾಡಿದೆ ಅಂದ್ರೆ ಅದು ಕರ್ನಾಟಕದ ವಿಧಾನಸಭೆ ಅನ್ನುವಂತ ಹೆಮ್ಮೆಗೆ ಕರ್ನಾಟಕ ದೇಶದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ. ಸಂವಿಧಾನದ ಆ ಎಲ್ಲ ವಿಷಯಗಳ ಬಗ್ಗೆ ನಾವು ಶಾಲೆಯ ವಿದ್ಯಾರ್ಥಿಗಳಿಗೆ ಸೇರಿದ್ದೇವೆ. ನಾವು ಅಧ್ಯಯನ ಮಾಡಬೇಕು. ಶಾಸಕಾಂಗದ ಕೊಡುಗೆ ಏನು, ಕಾರ್ಯಾಂಗ ನ್ಯಾಯಾಂಗದ ಕೊಡುಗೆ ಏನು, ಪತ್ರಿಕಾ ರಂಗದ ಸ್ವಾತಂತ್ರ್ಯದ ಇತಿಮಿತಿಗಳು ಏನು, ಅದರ ವಿಶೇಷತೆಗಳೇನು, ಇದೆಲ್ಲವೂ ಅದರದ್ದಾದಂತಹ ಮಹತ್ವವನ್ನು ಪಡೆದಿದೆ. ನಾನು ಯಾವ ಕ್ಷೇತ್ರದಲ್ಲಿ ಈ ಎಲ್ಲ ಕಾರಣದಿಂದಾಗಿ ಇವತ್ತು ಭಾರತ ನಮ್ಮೆಲ್ಲ ಕ್ಷೇತ್ರಗಳಲ್ಲಿ ಅದ್ವಿತೀಯವಾದ ಸಾಧನೆಯನ್ನು ಸಾಧಿಸಿದೆ. कुछ करिए नस नस में हो जाए, कुछ करिए बस बस बड़ा हो जाए, कुछ करिए चल से पढ़िए तुम तरीके क्या करिए, चल से पढ़िए तुम तरीके क्या करिए।
ದಿನ ಭಾರತೀಯರ ಶೌರ್ಯ ಮೆರೆದ ದಿನ ಕಣ್ಣೆದೆ ನೀರದಲ್ಲಿ ಗುಂಡಿಗೆ ಪ್ರಾಣ ಚೆಲ್ಲಿ ನಿನ್ನನ್ನು ಬೇಡಿಸಿದ ಇದೇ ದಿನ ಜನ್ಮವ ಕೊಡಿಸಿದ ಮಹಾದಿನ ಭಾರತಾಂಬೆ ನಿನ್ನ ಜನ್ಮದಿನ ಭಾರತೀಯರ ಶೌರ್ಯ ಮೆರೆದ ದಿನ Next